ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ನಾನು ಮಲ್ಲಪ್ಪ ಅಥವಾ MI ಜೋತಾವರ್ ಸ್ವಾಗತಿಸುತ್ತಾ ಇತ್ತೀಚೆಗೆ ನಮ್ಮ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾಳ ಗಂಭೀರವಾಗಿ. ಏನಪ್ಪ ಅಂದ್ರೆ, ನಾವು 17 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀವಿ ಕಳೆದ 2014 ನಂತರ, ಅಂದರೆ ಕಳೆದ 10 ವರ್ಷಗಳಲ್ಲಿ ಇದು 11ನೇ ವರ್ಷ ಅಂಥೇಳಿ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ನಿಂದ ನಾವು ಭಾಳ ಹೆಚ್ಚು ಕೊಟ್ಟಿದ್ದೀವಿ ಅಂತ ಹೀಗೆ ಕೊಡ್ತಾ ಇದ್ದಾರೆ. ಭಾಳ ಒಳ್ಳೆಯ ವಿಷಯ, ಸತ್ಯ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು. ಈಗ ಕರ್ನಾಟಕ ಬಗ್ಗೆ ಎಷ್ಟು ವಿಚಾರ ಮಾಡಿದಾಗ ಒಡನಾಡಿ ಸಂಸ್ಥೆಯವರು RTI ಅಡಿ ರಾಜ್ಯ ಅಪರಾಧ ದಾಖಲಾತಿ ವಿಭಾಗದಿಂದ ಮಾಹಿತಿ ಪಡೆದಿದ್ದಾರೆ. ಆ ಮಾಹಿತಿ ಪ್ರಕಾರ ನಮ್ಮಲ್ಲೇ ಇಲ್ಲಿವರೆಗೆ 2021ರಿಂದ 2023ವರೆಗೆ 28,324 ಪುರುಷರು ಆತ್ಮಹತ್ಯೆ ಮಾಡಿಕೊಂಡ್ರೆ 8,159 ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡ್ರು ಅಂದರೆ ಸಾಲ ಬಾಧೆಯಿಂದ, ವೈಯಕ್ತಿಕ ಚಿಂತನೆಯಿಂದ, ಮತ್ತೇನೋ ಪ್ರಾಬ್ಲಮ್ಗಳಿಂದ ಅವರು ಮಾಡ್ಕೊಂಡಿದ್ದಾರಂತೆ. ಅದರಾಗೂ ಕೃಷಿ ನಮ್ಮ ಒಡನಾಡಿ ಸಂಸ್ಥೆಯ ನಮ್ಮ ನಿರ್ದೇಶಕರೇನು ಹೇಳ್ತಾರಪ್ಪ ಅಂದ್ರೆ, ಪುರುಷರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ಆತ್ಮಹತ್ಯೆಗಳನ್ನು ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆರ್ಥಿಕ ಎಲ್ಲರಿಗೂ ಉದ್ಯೋಗ ಸಿಕ್ಕಿದಪ್ಪ ಅಂದ್ರೆ, ಅವ್ರು ಸಮೃದ್ಧ ಆಗಿದ್ದಾರಪ್ಪ ಅಂದರೆ, ಇವ್ರು ಯಾಕೆ ಇಲ್ಲಿ ಬರೀ ಕರ್ನಾಟಕ ವಿಷಯ ಸಂಬಂಧಿಸಿದಂಗೆ 28,324 ಜನ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ತಮ್ಮ ಜೀವನ ಬಲಿ ಕೊಡ್ತಾ ಇದ್ರು ಅಂತ. ಒಂದು ಕಡೆ ನಮ್ಮ ಕಾರ್ಮಿಕ ಸಚಿವರು ಹೇಳ್ತಾ ಇದ್ದಾರೆ ಎಲ್ಲ ಸಮೃದ್ಧದ ಉದ್ಯೋಗ ಸೃಷ್ಟಿಯಾಗಿದೆ. ನೋಡ್ರಿ, ಈಗ 17 ಕೋಟಿ ಸೃಷ್ಟಿಯಾಗಿ ಉದ್ಯೋಗ ಅಂದರೆ ವರ್ಷಕ್ಕೆ 1.5 ಕೋಟಿ ಉದ್ಯೋಗ ಆದಂಗೆ ಇದು ಅಂದಾಗ ಯಾವುದೇ ಉದ್ಯೋಗ ಮಾಡಿದ್ರು ಅವ್ರ ಅಭಿಪ್ರಾಯದಲ್ಲಿ ನಾವು ಸೃಷ್ಟಿ ಮಾಡಿದ್ವಿ. ಮತ್ತು 25 ಕೋಟಿ ಜನರನ್ನು ಬಡತನದ ಮೇಲೆ ಇತ್ತಿದ್ದೀವಿ ಅಂತ ಹೇಳಿಕೊಡ್ತಾರೆ. ಮತ್ತು ಇನ್ನೊಂದಿಲ್ಲ ಭಾಳ ಗಮನಿಸ್ಬೇಕಾಗಿದೆ ಏನಪ್ಪ ಅಂದರೆ, ವಾರದಲ್ಲಿ 1 ತಾಸು ಉದ್ಯೋಗ ಮಾಡಿದ್ರು, 1 ತಾಸು ದುಡಿದ್ರು ಅದು ಉದ್ಯೋಗಿ ಅಂತ ಕನ್ಸಿಡರ್ ಮಾಡಿದ್ದಾರೆ ಇವರು ಅಂತ ವಾದ ಮಾಡೋರು ಹೇಳೋರು ಇದ್ದಾರೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ, ಉದ್ಯೋಗ ಸೃಷ್ಟಿ ಮಾಡಿದರು, ಆದರೆ ಅದರಿಂದ ಎಷ್ಟು ಇನ್ಕಮ್ ಬಂತು, ಏನು ಬಂತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದಿರಲಿ, ಇಲ್ಲೇ ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ, ಒಡನಾಡಿ ದೋಸ್ತರು ಹೇಳ್ತಾ ಇದ್ದಾರೆ ಈ ಎಲ್ಲ ಜನ ಆತ್ಮಹತ್ಯೆ ಮಾಡ್ಕೊಂಡದ್ದು ಪುರುಷರು ಹೆಚ್ಚು ಆತ್ಮಹತ್ಯೆ ಮಾಡೋದು ಕಾರಣ ಏನಪ್ಪ ಅಂದ್ರೆ, ಕೃಷಿಗಾಗಿ ಮಾಡಿದ ಸಾಲ ತೀರಿಸಲಾಗದ ಅಸಹಾಯಕತೆ, ಮುಂದೆ ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ಮಾಡಿದ್ದು, ಮದುವೆಗಾಗಿ ಮಾಡಿದ ಸಾಲ, ಒಂಟಿತನ, ಕುಡಿತ, ಅನಾರೋಗ್ಯದಿಂದ ಮಾಡಿದ ಮೂಡಿದ ಜುಗುಪ್ಸೆ, ಲೈಂಗಿಕ ಅಶಕ್ತತೆ, ಪತ್ನಿ ಹಾಗೂ ಸಂಬಂಧಿಕರಿಂದ, ಮೇಲಾಧಿಕಾರಿಗಳಿಂದ ಕಿರುಕುಳ, ಅಕ್ರಮ ಸಂಬಂಧಗಳು ಸೇರಿ ಸಾಮಾಜಿಕ ಒತ್ತಡಗಳು ಹಲವು ಪುರುಷರು ಆತ್ಮಹತ್ಯೆ ಕಾರಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಅದರ ಮುಖ್ಯ ಏನಪ್ಪ ಅಂದ್ರೆ ಸಾಲಕ್ಕಾಗಿ ಭಾಳ ಜನ ಸಾಯ್ತಾ ಇದ್ದಾರೆ. ಸಾಲ ಯಾಕೆ ಮಾಡ್ತಾರೆ ರೀ? ಸಾಲ ಯಾಕೆ ಮಾಡ್ತಾರಪ್ಪ ಅಂದ್ರೆ, ಉದ್ಯೋಗ ಇಲ್ಲ ಅಥವಾ ದುಡ್ಡಿಲ್ಲ ಅಂದಾಗ ಸಾಲ ಮಾಡ್ತಾರೆ. ಸಾಲ ತೀರಿಸೋಕ್ಕಾಗಿ ಏನೋ ಪ್ರಯತ್ನ ಮಾಡ್ತಾರೆ, ದುಡ್ಡು ಅದು ಸಾಲ ಮುಟ್ಟುವುದಿಲ್ಲ, ಮುಟ್ಟದೇ ಇದ್ದಾಗ ಆತ್ಮಹತ್ಯೆಗೊಳಗೆ ಆಗ್ತಾರೆ. ಈ ರೀತಿ ಇಡೀ ದೇಶ ತುಂಬ ಇದು ಸರ್ವೆ ಆಗಬೇಕಾಗ್ಯದ, ಆಗ ನಿಜ ಸ್ಥಿತಿ ಗೊತ್ತಾಗ್ತದೆ. ಯಾಕೆಂದ್ರೆ ಇವ್ರು ಯಾವ ಆಧಾರ ಮೇಲೆ ಹೇಳಿದರು ಮನ್ಸುಖ್ ಮಾಂಡವಿಯಾ ಅವರು ಅನ್ನೋದಕ್ಕೆ ಅವ್ರಿಗೆ ಗೊತ್ತು. ಅವ್ರು ಇವ್ರು ಹೇಳ್ತಾರೆ ಕೆಲವೊಂದು ಸಂಸ್ಥೆ ಮಾಧ್ಯಮಗಳ ಮೂಲಕ. ಆದರೆ ಅವು ಸತ್ಯ ಏನಪ್ಪ ಅಂತ ಪರೀಕ್ಷೆ ಮಾಡಿದಾಗ ಈ ರೀತಿಯಾಗಿ ಈ ಕಳೆದ 3-4 ವರ್ಷಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಏನಪ್ಪ ಪುರುಷರ ಅಥವಾ ಸ್ತ್ರೀಯರ ಪ್ರಮಾಣ ಹೆಚ್ಚಾಗ್ತಾ ಇರೋದು. ಸ್ತ್ರೀಯರ ಕಡಿಮೆ ಅದ, ಅದು ಹೆಚ್ಚಿಗೆ ಪುರುಷರು ಹೆಚ್ಚು ಸಾಯ್ತಾ ಇದ್ದಾರೆ ಅನ್ನುವಂಥ ಮಾತು ಕ್ಲಿಯರಾಗಿ ಪಾಯಿಂಟ್ಔಟ್ ಆಗಿರ್ತದೆ. ಇದರಿಂದ ಏನು ಅನ್ನಿಸ್ತದಪ್ಪ ಅಂತಂದ್ರೆ, ಮಾಂಡವಿಯಾ ಅವರು ಅರ್ಧ ಸತ್ಯಗಳನ್ನ ಮಾತ್ರ ಹೇಳ್ತಾ ಇದ್ದಾರೆ ಅನ್ನುವಂಥ ಸಂಶಯ ಮೂಡ್ತದೆ. ಇಲ್ಲಾಂದ್ರೆ ಈ ದೇಶದಲ್ಲೇ ಬಡತನಕ್ಕಾಗಿ ಹಸುಗಾಗಿ ಎಷ್ಟು ಜನ ಇವತ್ತು ಒದ್ದಾಡ್ತಾ ಇದ್ದಾರೆ, ಮನೆಗಳಿಲ್ಲ, ಮತ್ತೇನೂ ಇಲ್ಲ, ನಾವೆಲ್ಲ ಹೇಳ್ಬೋದು, ಸ್ಟೇಟ್ಮೆಂಟ್ ಕೊಡ್ಬೋದು. ಆದರೆ ಆ್ಯಕ್ಚುಯಲ್ ಫ್ಯಾಕ್ಟ್ ಏನಪ್ಪ ಅಂತಂದ್ರೆ, ಇವತ್ತಿನ ಈ ಸಮಸ್ಯೆಗೆ ಈ ನಿರುದ್ಯೋಗನ ಕಾರಣ ಅಂತೇಳಿ ಭಾಳಷ್ಟು ತಜ್ಞರು, ಅದರಲ್ಲೂ ಒಡನಾಡಿ ಸಂಸ್ಥೆ ಅಂತ ನಿರ್ದೇಶಕರು ML ಪರಶುರಾಮರು ಕೂಡ ಈ ದಿಶೆಯಲ್ಲೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಈಗಾಗಲೇ ಒಂದು ಅಭಿಪ್ರಾಯ ಪ್ರಕಾರ, ಒಂದು ಸರ್ವೆ ಪ್ರಕಾರ ಹೆಚ್ಚು ಕಡಿಮೆ ಕಳೆದ 2014ರಿಂದ ಇಲ್ಲಿವರೆಗೆ ಭಾಳಷ್ಟು ಜನ ರೈತರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅಂತ, ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲಕ್ಕಾಗಿರೋದು ಕ್ಲಿಯರ್ ಬರ್ತಾ ಇದೆ ಹೊರಗೆ. ಈ ನೆಲೆಯಲ್ಲಿ ನೀವು ನೋಡಿದ್ರಿ, ಲಾಸ್ಟ್ ಟೈಮ್ ದೆಹಲಿಯಲ್ಲೇ ರೈತ ಮೂವ್ಮೆಂಟ್ದಲ್ಲೇ 750ಕ್ಕೂ ಹೆಚ್ಚು ಜನ
ಅಲ್ಲೇ ಸತ್ತೋದ್ರು ಅನ್ನುವಂಥ ಮಾತನ್ನು, ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ವಯಸ್ಸಿನ ಕಾರಣ ಮತ್ತೇನೋ ಕಾರಣ ಇರ್ಬೋದು, ಅದು ಚಳವಳಿಯಲ್ಲಿ ಮೂಮೆಂಟ್ ಮಾಡಿದಾಗ ತೀರ್ಕೊಂಡ್ರು. ಅದ್ರ ಬಗ್ಗೆ ಇವತ್ತಿನವರೆಗೂ ಒಂದು ಏನಪ್ಪ ತನಿಖೆ ಇಲ್ಲ. ಅದು ನಮ್ಮ ಮನ್ಸುಖ್ ಮಾಂಡವೀಯ ಅವರು ಹೇಳ್ತಾ ಇದ್ದಾರೆ. ಮನ್ಸುಖ್ ಮಾಂಡವೀಯ ಅವರು ಇಲ್ಲ 17 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ವಿ, 25 ಕೋಟಿ ನಾವು ಮಲ್ಟಿ ಡೈಮೆನ್ಷನಲ್ ಸಿಸ್ಟಮ್ ನೆಲಗಟ್ಟಿನೆಲ್ಲ 25 ಕೋಟಿ ಜನರಿಗೆ ನಾವು ಬಡತನದ ಮೇಲೆ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಡತನದ ಮೇಲೆ ಇಟ್ಟಿದ್ದೀವಿ ಅಂದರೆ ಮನೆ ಸೈಕಲ್ ಇರಲಿ, ಸ್ಕೂಟರ್ ಇರಲಿ, ಅಥವಾ ಒಬ್ಬ ವಾರಕ್ಕೆ 1 ತಾಸು ದುಡಿಲಿ, ಇಂಥವೆಲ್ಲ ಕೌಂಟ್ ಮಾಡಿಕೊಂಡು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಹೇಳ್ತಾ ಇದ್ದಾರೆ. ಆ ನೆಲೆಯಲ್ಲಿ ನಮ್ಮಲ್ಲಿ 25 ಕೋಟಿ ಜನ ನಿರುದ್ಯೋಗದ ಮೇಲೆ ಬಂದಿದ್ದಾರೆ ಅಂತ ವಾದ ಮಾಡ್ತಾರೆ. ಈ ವಾದ, ಬಡತನ, ಇವು ವಾದ ಮಾಡೋದು ಅಷ್ಟೇ ಆಯಿತು. ಬಟ್ ವಾಸ್ತುಸ್ಥಿತಿ ಅಂದರೆ ಇಲ್ಲೇ ನಮ್ಮ ಒಡನಾಡಿ ಸಂಸ್ಥೆಯವ್ರು ಮಾಡಿದಂಥದ್ದು. ಮತ್ತು ಇದಕ್ಕೆ ಡಾಕ್ಯುಮೆಂಟ್ ಯಾವಪ್ಪ ಅಂತಂದ್ರೆ RTI ಅಡಿ ರಾಜ್ಯ ಅಪರಾಧ ದಾಖಲಾತಿ ವಿಭಾಗದ ಮಾಹಿತಿ ಅಂಥೇಳಿ ಇಲ್ಲಿ ಬರುವಂಥದ್ದು. ಮೊದಲನೇದು ಸಾಲ, ಅವ್ರು ಕೊಟ್ಟಿದ್ದಾರೆ ಇದನ್ನು. ಸಾಲ. ಎರಡನೇದು ಸಾಮಾಜಿಕ ಒತ್ತಡಗಳು. ಇವು ಅಂದ್ರೆ ಸಾಲದ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಕ್ಕಾಗಿ ಇವತ್ತು ಆತ್ಮಹತ್ಯೆಗಳು ಮಾಡಿಕೊಳ್ಳೋ ಒಂದು ಏನಪ್ಪ ತುಳು ಚರ್ಚೆ ಆಗಲಿಕ್ಕತ್ತದ. ಇದು ತಡಿಬೇಕಾಗಿದೆ, ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕು ಅಂತ. ಇದು ಕೇವಲ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಇದು ಕೇಂದ್ರ ಸರ್ಕಾರಕ್ಕೂ ಈ ಮಾತನ್ನು ಅನ್ವಯಿಸಿ ಈ ಮಾತನ್ನು ಮಾತಾಡಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕುಡ್ಕೊಂಡೇ ಇವತ್ತು ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ಯದ, ಮತ್ತು ಟ್ಯಾಕ್ಸ್ ಪ್ರಮಾಣ ಕಡಿಮೆ ಮಾಡಬೇಕಾಗ್ಯದ. ಅಂದಾಗ ಮಾತ್ರ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಹೊಸ ಒಂದು ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆ ಬರಲಿಕ್ಕೆ ಸಾಧ್ಯದ, ಉದ್ಯೋಗ ಸಿಗಲಿಕ್ಕೆ ಸಾಧ್ಯದ ಅಂತ. ಈಗೇನೋ ಮನ್ಸುಖ್ ಮಾಂಡವೀಯ ಅವರು ಸಮಯದ ದೃಷ್ಟಿ ಇಟ್ಕೊಂಡಿನೋ ಮಾತಾಡಿರ್ಬೋದು, ತಮ್ಮ ಒಂದು ಚರ್ಮ ರಕ್ಷಣೆ ದೃಷ್ಟಿ ಇಟ್ಕೊಂಡ. ಬಟ್ ಅದು ಸತ್ಯ ಅಲ್ಲ ಅನ್ನೋದು ಈ ಒಂದು ವಿವರಣೆಯಿಂದ ಗೊತ್ತಾಗ್ತದೆ. ಅದೇನೋ ಆಗಲಿ, ಆತ್ಮಹತ್ಯೆಗಳು ಮಾತ್ರ ಹೆಚ್ಚಾಗ್ತಾ ಇದ್ದಾವೆ. ಬೆಂಗಳೂರು ನಗರದಲ್ಲೂ ಸಹಿತ, ಅದೇ ಕಾಲಕ್ಕೆ ಇಡೀ ರಾಜ್ಯದಲ್ಲಿ ಸಹಿತ ಈ ಆತ್ಮಹತ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗೋದನ್ನು ನಾವಿಲ್ಲಿ ಒಂದಿಷ್ಟು ಗಮನಿಸಿ ಮುಂದೆ ಹೋಗುವಂಥದ್ದು. 2021ರಾಗ 9,243 ಮಂದಿ ಪುರುಷರು ಆತ್ಮಹತ್ಯೆ ಮಾಡಿಕೊಂಡ್ರೆ, 22ರಾಗ 9,523, 23ರೊಳಗೆ 9,558, ಒಟ್ಟು 22,324 ಮಂದಿ ಗಂಡುಮಕ್ಕಳು ತಮ್ಮ ಜೀವನ ಹತ್ರ ಆತ್ಮಹತ್ಯೆ ಮಾಡಿಕೊಂಡ್ರೆ, ಮಹಿಳೆಯರು 21ರಲ್ಲಿ 2,713, ಮತ್ತು 22ರಲ್ಲಿ 2,783, 23ರಲ್ಲಿ 2,663, ಒಟ್ಟು 8,159 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನುಳಿದೂ ವಿವರಣೆ ಕೊಡ್ತಾ ಇದ್ದಾರೆ ನಮ್ಮ ಒಡನಾಡಿಯವರು. ಇಲ್ಲಿ ಒಡನಾಡಿಯವರು ಹೇಳೋದು ಸತ್ಯನೋ, ನಮ್ಮ ಮನ್ಸುಖ್ ಮಾಂಡವೀಯ ಅವ್ರು ಹೇಳೋದು ಸತ್ಯನೋ ಅನ್ನೋದನ್ನು ನಾವಿಲ್ಲಿ ಡಿಸೈಡ್ ಮಾಡಬೇಕಾಗಿದೆ. ಮನ್ಸುಖ್ ಮಾಂಡವೀಯ ಅವ್ರು ಹೇಳೋದು ನೋಡಿದ್ರಪ್ಪ ಅಂದ್ರೆ 6 ತಿಂಗಳ ರೇಟ್ನಲ್ಲಿ ಸಾಲದಿಂದ ಇಲ್ಲಿ ಜನ ಸಾಯಬಾರ್ದು, ಅಲ್ಲಿ ಸತ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ವಿಚಾರ ಇಟ್ಕೊಂಡು ಇಲ್ಲೇ ಮನ್ಸುಖ್ ಮಾಂಡವೀಯ ಅವರಿಗೆ ಸಿಂಪಲ್ಲಾಗಿ ಕೇಳುವಂಥದ್ದು ಏನಪ್ಪ ಅಂದ್ರೆ, ನೀವು ಸರ್ವೆ ಮಾಡಿದಂಥ, ನೀವು ಹೇಳುವಂಥ ಮಾತುಗಳಿಗೆ ಆಧಾರಗಳೇನು ಅನ್ನೋದನ್ನು ಅವ್ರು ಬಿಡುಗಡೆ ಮಾಡಿ, ಆ ಚಾರ್ಟ್ ಎಲ್ಲ ಬಿಡುಗಡೆ ಮಾಡೋದು ಭಾಳ ಉತ್ತಮ. ಇದ್ರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಗೊತ್ತಾಗ್ತದೆ. ಮತ್ತು ಒಡನಾಡಿಯವರಂತೆ ಅವರು ಈ ಸಮಾಜದ ಬಗ್ಗೆ, ಅರ್ಥವ್ಯವಸ್ಥೆ ಬಗ್ಗೆ, ಇನ್ನುಳಿದ್ರ ಬಗ್ಗೆ ಈ ಒಂದು RTI ಒಂದು ಯುದ್ಧ ಸ್ಥಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಮೇಲೆ ಅದು ಹೆಚ್ಚು ವಾಸ್ತವಕ್ಕೆ ಸಮೀಪ ಬರ್ತದೆ. ನಮ್ಮ ಮನ್ಸುಖ್ ಮಾಂಡವೀಯ ಅವರು ತಮ್ಮ ಈ ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಆಧಾರ ಏನು ಅನ್ನೋದು ಹೇಳಿದರೆ ಭಾಳ ಉತ್ತಮ. ಅದೇನೋ ಆಗಲಿ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರವೃತ್ತಿ ಮಾತ್ರ ಹೆಚ್ಚಾಗ್ತದೆ, ಇದು ನಿಲ್ಲಬೇಕು ಅನ್ನೋದಷ್ಟೇ ಈ ಸಂದರ್ಭದಲ್ಲೇ ವಿಚಾರ. ಮತ್ತು ನೋಡೋಣ, ಮುಂದೆ ಚರ್ಚೆ ಮಾಡೋಣ ಆ ವಿಷಯದಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. H16 ನ್ಯೂಸ್, ಇದು ಸತ್ಯದ ಕೈಗೆ ನಡೆ. ವಂದನೆಗಳು.